ನಾನು ಈ ಮುಖ ತೋರಿಸ್ದಂಗೆ ಫೇಸ್ ತೋರಿಸ್ದಂಗೆ ವಿಡಿಯೋ ಮಾಡಿದ್ದೀನಿ. ಬಟ್ ಆಲೇ 2 ತಿಂಗಳಿಂದ ವಿಡಿಯೋ ಮಾಡಿದ್ದೀನಿ. ನಾನು ಕೂಡ ಏನು ಏನು ಅದಕ್ಕೆ ಯೂಟ್ಯೂಬ್ಗೆ ಏನೇನು ಸಬ್ಜೆಕ್ಟ್ ಬೇಕೋ ಅದೇನು ನನಗೆ ಇನ್ನೂ ಹಾಕೋಕ್ಕೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಅಷ್ಟೊಂದಾಗಿ ಓದಿಲ್ಲ. ಎಲ್ಲರೂ ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ಎಷ್ಟೋ ಯೂಟ್ಯೂಬ್ಗೆ ಹೊಂದ್ಕೊಳ್ಳೋ ಅಂಥ ಸೆಂಟೆನ್ಸ್ಗಳು ನನಗೆ ಹಾಕೋಕ್ಕೆ ಇನ್ನೂ ಗೊತ್ತಾಗ್ತಾಯಿಲ್ಲ. ಆದಾಗ್ಯೂ ಎಲ್ಲರೂ ನನ್ನನ್ನು ಕ್ಷಮಿಸಿ ನಮಗೆ ಸಪೋರ್ಟ್ ಮಾಡಿರಿ. ನಾವು ಕೂಡ ನಿಮ್ಮ ಮಧ್ಯದಲ್ಲಿ ಒಂದು ಚಿಕ್ಕ ಯೂಟ್ಯೂಬರ್ಸ್ಗಳಾಗಿ ನಾವು ಕೂಡ ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಏಕೆಂದರೆ ನಾವು ಕೂಡ ಅದಕ್ಕೆ ಬೇಕಾದಂಥ ಸೆಂಟೆನ್ಸ್ಗಳು, ಕೀವರ್ಡ್ಸು, ಲೈಕು, ಆಮೇಲೆ ಕರ್ತನೆ ಇದು ಇನ್ನೊಂದು ಏನಂದರೆ ಮತ್ತು ಎಲ್ಲ ಎವ್ರಿಡಿ ಎಲ್ಲ ಸೆಂಟೆನ್ಸ್ಗಳೂ ಇದ್ದಾವೆ ಯೂಟ್ಯೂಬ್ಗೆ ಬೇಕಾಗೋಂಥ ಸೆಂಟೆನ್ಸ್ಗಳು. ಆದರೆ ಗೊತ್ತಿರೋರು ಅದೆಲ್ಲ ತೆಗೆದು ಹಾಕ್ಕೊಂಡು ವಿಡಿಯೋ ಮಾಡ್ತಾರೆ. ಪ್ರತಿಯೊಂದು ವಿಡಿಯೋ ಮಾಡೋದಕ್ಕೆ ಇದರಲ್ಲಿ ಎಲ್ಲ ಪ್ರತಿಯೊಂದೂ ಸಿಗ್ತಾ ಇರುತ್ತೆ. ಆದರೆ ಗೊತ್ತಿರೋರು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ನಮಗೆ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ ಮೊಬೈಲಲ್ಲಿ. ಅದು ಓದಿರೋರು ಸಂಪೂರ್ಣವಾಗಿ ಪ್ರತಿಯೊಂದು ಯೂಟ್ಯೂಬ್ಗೆ ಏನೇನು ಯೂಟ್ಯೂಬ್ಗೆ ಬೇಕಾಗುತ್ತದೆ ಅದೆಲ್ಲವನ್ನು ಆಯ್ಕೆ ಮಾಡಿಕೊಂಡು ಅವರು ಕೂಡ ಕಲರಾಗಿ ಯೂಟ್ಯೂಬ್ ಮಾಡ್ತಾಯಿರ್ತಾರೆ. ಬಟ್ ನಂದೇನೆಂದರೆ ಸಾಧಾರಣ ಫೇಸ್ ತೋರಿಸ್ದಂಗೂ ಆಮೇಕಿಂದ ಅದಕ್ಕೆ ನಾವು ಬೋರ್ಡು ಕೂಡ ಹಾಕಿಲ್ಲ. ಹಂಗಾಗಿ ನಾನು ಒಂಥರ ಏನೋ ಅದು ಗೊತ್ತಾದರೆ ಮಾತ್ರ ಹಾಕ್ತಾರೆ. ನನಗೇನು ಗೊತ್ತಾಗ್ತಾ ಇಲ್ಲಲ್ಲ. ಈಗ ಇಂಗ್ಲೀಷು ಅದರಲ್ಲಿ ಹಿಂದಿ ಎಲ್ಲನೂ ಇರುತ್ತೆ. ಅವೆಲ್ಲ ನಾವು ಓದಿಲ್ಲ. ಕನ್ನಡ ಮಾತ್ರ ಓನ್ಲಿ ಕನ್ನಡನೂ ಓದೋಕ್ಕೂ ಬರ್ತಾಯಿಲ್ಲ. ಆದ್ರೂ ನಾನು ಒಂದೊಂದು ತಿಳ್ಕೊಳ್ತಾ ಮಾಡ್ತಾಯಿದ್ದೀನಿ. ಆದಷ್ಟು ನಮಗೆ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಬೇಕು. ನಮಗೆ ಲೈಕ್ ಮಾಡಿ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ತಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಾಗ್ಯೂ ಇಷ್ಟೆಲ್ಲ ನಮಗೆ ನೀವು ಸಪೋರ್ಟ್ ಮಾಡಿದರೆ ನಾನು ಒಂದು ಚಿಕ್ಕ ಯೂಟ್ಯೂಬರ್ಸ್ ಆಗೋದಕ್ಕೆ ನಿಮ್ಗಳ ಸಹಾಯ ಬೇಕು. ನಿಮ್ಮ ಸಹಾಯ ಇಲ್ಲದೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಾನು ಇನ್ನೂ ಅಷ್ಟೊಂದಾಗಿ ಚಾಲ್ತಿ ಇಲ್ಲ ಅದರಲ್ಲಿ. ಎಲ್ಲದೂ ಕೊಟ್ಟಿದೆ ಯೂಟ್ಯೂಬು. ಆಮೇಲಾಗಿ ಗೂಗಲ್ ಆಡ್ಸು ಕೂಡ ಎಲ್ಲನೂ ಗೊತ್ತು ಮಾಡ್ತಾಯಿದೆ. ಆದರೆ ನಾವು ಅದನ್ನು